ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ವಾಮಿಟ್ ಮಾಡೋಕ್ಕೆ ನಿಲ್ಸಿದ್ವಿ. ಅಯ್ಯೋ ನೋಡಿ ಹೇಳ್ತಾವ್ರೆ, ವಾಂತಿ ಮಾಡಿ 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 ಮದುವೆ ಆದಾಗಿಂದ ಪಾಪ ನಮ್ಮ ಅಪ್ಪಂಗೆ ಯಾವತ್ತೂ ಟ್ರಿಪ್ಪೇ ಇಲ್ಲ. ಓಹೋ ಓಹೋ ಸೂಪರ್. ಫಸ್ಟ್ ಆಫ್ ಆಲು ಆ ವೈಟಿಂದ ಹೊಡೆಯೋದು ಚೆನ್ನಾಗಿ ಆಡ್ತೀರಾ, ತುಂಬ ಚೆನ್ನಾಗಿ ಆಡ್ತೀರಾ. 4 ಜನಕ್ಕೆ ಒಂದೇ ಛತ್ರಿ ಇದೆ, ಅದಕ್ಕೋಸ್ಕರ ಅಮ್ಮ ನನ್ನ ಡ್ರಾಪ್ ಮಾಡೋಕ್ಕೆ ಬಂದರು. ಓಕೆ ಬಾಯ್ ಗೈಸ್. ಫೈನಲಿ ಹೋಟೆಲಿಂದ ಚೆಕ್-ಇನ್ ಆಗ್ತಾ ಇದೀವಿ, ಚೆಕ್ಔಟ್ ಆಗ್ತಾ ಇದೀವಿ. ಅಯ್ಯೋ ಎಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡೇ 2 ಇನ್ ಉಡುಪಿ. ಸೊ ಇವತ್ತೇನೇನು ಮಾಡ್ತೀವಿ ಎಲ್ಲ ಹೇಳ್ತೀನಿ. ಸೊ ವ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಆಲ್ಮೋಸ್ಟ್ 5:30ಗೆ ಅಲಾರ್ಮ್ ಇಟ್ಟಿದ್ದೆ. 5:30ಗೆ ಅಲಾರ್ಮ್ ಇಟ್ಟು ಸಹೋನ್ ಎಬ್ಬರಿಸ್ಬಿಟ್ಟು ಫಸ್ಟ್ ನೀನು ಸ್ನಾನಕ್ಕೆ ಹೋಗು ಅಂದ್ಬಿಟ್ಟು ಕಳಿಸ್ದೆ. ಸೊ ಆಲ್ವೇಸ್ ಫಸ್ಟಿಂದನೂ ಅಷ್ಟೇ, ಯೂಶ್ವಲಿ ಹಂಗೆ ಮಾಡೋದು. ಎದ್ದಿದ ತಕ್ಷಣ ಸಹೋನ್ ಕಳಿಸ್ಬಿಡೋದು ಸ್ನಾನಕ್ಕೆ. ಎಲ್ಲ ರೆಡಿ ಆದಮೇಲೆ ನಾವು ಲಾಸ್ಟಿಗೆ ಸ್ನಾನ ಮಾಡೋಣ ಅಂದ್ಬಿಟ್ಟು ನಾನು ಸಹ ಅಲ್ಲ, ನಮ್ಮ ಮನೇಲೂ ಕೂಡ ಹಂಗೆ ಎದ್ದಿದ ತಕ್ಷಣ ಪಾಪ ಅವನ್ನ ಫಸ್ಟ್ ಸ್ನಾನಕ್ಕೆ ಕಳಿಸ್ತಾರೆ. ಸೊ ನಾನು ಅವನ್ನೇ ಸ್ನಾನಕ್ಕೆ ಕಳಿಸಿ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಗಿದೆ. ಇವಾಗ ನಾನು ಎದ್ದೊಳ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್. ಎಲ್ಲ ರೆಡಿ ಆಗಿಬಿಟ್ಟಿದ್ದಾರೆ. ಸಹೋ ಅಂತೂ ಟೀ ಮಾಡ್ಕೊಂಡು ಕುಡಿತಾವನೆ ಒಬ್ಬೊಬ್ಬನೇ. ಅಪ್ಪಂದು ರೆಡಿನಾ ಗೈಸ್? ಎಲ್ಲ ರೆಡಿ. ಅಮ್ಮನ ಚೆನ್ನಾಗಿ ಕಾಣಿಸ್ತಿದ್ಯಾ? ಆ್ಯಕ್ಚುಲಿ ಸಕ್ಕಳಾಗಿ ಕಾಣಿಸ್ತಾ ಇದೆಯಾ? ಯಪ್ಪ. ಹಾಂ ಗೈಸ್, ಬೆಳಗ್ಗೆ ನೋಡಿ ನಿನ್ನೆ ಇಲ್ಲೆಲ್ಲ ಫುಲ್ ನೀರಿತ್ತು, ಇವಾಗ ನೀರೆಲ್ಲ ಹೊಲ್ಟೋಗ್ಬಿಟ್ಟಿದೆ. ಹೆವಿ ಡ್ರೈ ಆಗಿದೆ. ಅಂದರೆ ಅದೇ ಅಲ್ಲೇ ಇರುತ್ತಲ್ಲ, ಎಲ್ಲ ಆ ಕಡೆ ಹೋಗ್ಬಿಟ್ಟಿರುತ್ತೆ. ಸೊ ಹಿಂಗಿದೆ ಮಾರ್ನಿಂಗ್ ವ್ಯೂ. ಇಲ್ಲಿ ನೀರೇ ಖಾಲಿ ಆಗಿಬಿಟ್ಟಿದೆ ಯಾಕೋ. ಸೊ ಅದಕ್ಕೆ ಇವಾಗ ನಾನು ಹೋಗಿ ಸ್ನಾನ ಮಾಡಿಕೊಂಡು ಪಟ್ಟಂತ ಬೇಗ ರೆಡಿ ಆಗ್ತೀನಿ. ರೆಡಿ ಆಗಿದ ತಕ್ಷಣ ಇನ್ನು ಟೆಂಪಲ್ಗೆ ಹೋಗಬೇಕು. ಸೊ ಟೆಂಪಲ್ಗೆ ಹೋಗಿ ನಮ್ಮ ಡೇನ ಸ್ಟಾರ್ಟ್ ಮಾಡ್ತಾಯಿದ್ವಿ. ಅದೇ ನಮ್ಮಪ್ಪನೂ ಆಲ್ಮೋಸ್ಟ್ ರೆಡಿ ಆಗಿದ್ದಾರಂತೆ, ನಾನು ಒಬ್ಬನೇ ಲೇಟು. ಸೊ ನಾನು ಬೇಗ ಹೋಗಿ ಬೇಗ ರೆಡಿ ಆಗಿಬಿಡ್ತೀನಿ, ಇಲ್ಲ ಮತ್ತೆ ಲೇಟ್ ಆಗಿಬಿಡುತ್ತೆ. ಬಿಕಾಸ್ ನನಗೆ ಉಡುಪಿ ಟೆಂಪಲ್ಗೆ ನನಗೆ ಅರ್ಲಿ ಮಾರ್ನಿಂಗ್ ಹೋಗೋಕ್ಕೆ ಇಷ್ಟ ಗೈಸ್. ನನ್ನಿಂದನೇ ಬೇಗ ಹೋಗ್ತಾ ಇರೋದು. ಬಿಕಾಸ್ ನನಗೆ ಬೆಳಗ್ಗೆ ಹೊತ್ತು ಆ ವೈಬ್ ಇಷ್ಟ, ಒಂಥರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿ ವೆದರ್ಗೆ ಅಲ್ಲೊಂಥರ ಆ ಭಕ್ತಿ ಎದ್ದು ಕಾಣೋ ಥರ ಇರುತ್ತೆ. ಸೊ ಅದಕ್ಕೆ ಹೋಗ್ತಾಯಿದ್ದೀನಿ. ಸೊ ಬೇಗ ಹೋಗಿ ಸ್ನಾನ ಮಾಡ್ಕೊಂಬರ್ತೀನಿ ಗೈಸ್. ಜಸ್ಟ್ ರೆಡಿಯಾಗಿ ಕೆಳಗಡೆ ಕಾರ್ ಪಾರ್ಕಿಂಗ್ ಹತ್ರ ಬಂದ್ವಿ. ನಮ್ಮ ಕಾರಲ್ಲಿದೆ. ಸೊ ಏನದು ನೆನ್ನೆ ನೈಟ್ ಹೆವಿ ಜೋರು ಮಳೆ ಬಿತ್ತು. ಅದಕ್ಕೆ ಫುಲ್ಲು ಪ್ರಾಪರ್ಟಿ ಎಲ್ಲ ಒದ್ದೆ ಆಗಿದೆ. ನಮ್ಮಪ್ಪ ಅಲ್ಲಿ ನಮ್ಮ ಚಿಕ್ಕಪ್ಪನಿಗೆ ವೀಡಿಯೋ ಕಾಲ್ ಮಾಡಿಬಿಟ್ಟು ಅಲ್ಲಿ ಹೋದ್ವಿ. ಈಸ್ ಇನ್ಫಿನಿಟಿ ಪೂಲ್ ಸಕ್ಕತ್ತಾಗಿದೆ. ಇವತ್ತು ಸ್ವಿಮ್ಮಿಂಗಿಗೆ ಬರಬೇಕು. ಆಮೇಲೆ ನಾನು ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ಟು ಆಮೇಲೆ ಸ್ವಿಮ್ಮಿಂಗಿಗೆ ಬರ್ತೀನಿ. ಸಕ್ಕತ್ತಾಗಿದೆ ವ್ಯೂ. ಸೊ ಅಷ್ಟೇ, ಬನ್ನಿ ಕಾರ್ ಎತ್ಕೊಂಡು ಹೊರಡೋಣ. ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡ್ಬಂದರೆ ಇನ್ನು ಅದು ಇದೇನಾದ್ರು ಮಾಡೋಕ್ಕೆ ನಮಗೆ ಟೈಮು ಸಿಗುತ್ತೆ. ಮತ್ತು ಬೆಳಗ್ಗೆ ದರ್ಶನಕ್ಕೆ ಹೋದರೆ ಖಾಲಿನೂ ಇರುತ್ತೆ. ಮತ್ತು ನನಗೆ ಉಡುಪಿ ಕೃಷ್ಣ ಟೆಂಪಲಲ್ಲಿ ಬೆಳಗ್ಗೆ ದರ್ಶನ ತುಂಬ ಇಷ್ಟ ಅಂತ ಹೇಳ್ತಿದ್ನಲ್ಲ. ಸೊ ಅದಕ್ಕೆ ಬಟ್ ಅದೇ 6 o'clock ಹೋಗೋಣ ಅಂತ ಡಿಸೈಡ್ ಆಗಿ ಆಲ್ಮೋಸ್ಟ್ 7 ಆಗಿದೆ, 7:15 ಆಗಿದೆ. ಸೊ ಒಂದು ಸ್ವಲ್ಪ ಲೇಟೇ ಆಗೋಯಿತು. ಬಟ್ ಸ್ಟಿಲ್ ಲೆಟ್ಸ್ ಗೋ. ಟೈಮ್ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ಹೋಗೋಣ ಟೆಂಪಲ್ಗೆ. ಗೈಸ್, ಕಾರ್ ಓಡಿಸ್ಕೊಂಡು ಹೋದರೆ ವ್ಯೂ ಸಕ್ಕತ್ತಾಗಿದೆ. ಪ್ರಾಪರ್ಟಿಲಿ ಮಾತ್ರ ನನಗೆ ಭಾಳ ಇಷ್ಟ ಆಯಿತು. ಒಳ್ಳೆ ಪ್ರಾಪರ್ಟಿ. ನಾವು ಲಾಸ್ಟ್ ಟೈಮ್ ಬಂದಿದ್ವಲ್ಲ ಉಡುಪಿಗೆ, ಅದಕ್ಕಿಂತ ಸಕ್ಕತ್ತಾಗಿದೆ. ಜಸ್ಟ್ ಉಡುಪಿ ಕೃಷ್ಣ ಟೆಂಪಲ್ ರೀಚ್ ಆದ್ವಿ. ಸೊ ಕಾರಲ್ಲಿ ಪಾರ್ಕ್ ಮಾಡಿ ಬೆಳಗ್ಗೆ ನೋಡಿ ವೆದರ್ ಹೆಂಗಿದೆ ಉಡುಪಿಲಿ, ತುಂಬ ಚೆನ್ನಾಗಿದೆ. ಒಂದು ರೌಂಡ್ ನೆನ್ನೆ ಮಳೆ ಬಿದ್ದಿರೋದಕ್ಕೆ ಎಲ್ಲ ಸಕ್ಕತ್ತಾಗಿದೆ. ಸೊ ಅದೇ ಇವಾಗ ಫುಲ್ ನಾನು ಅಪ್ಪ ಅಮ್ಮ ಹೊತ್ತಿಗೆ ಹೋಗ್ತಾಯಿದ್ವಿ. ಒಳಗಡೆ ಹೋಗಬೇಕು ಗೈಸ್. ಬೆಳಗ್ಗೆ ನಂಗೆ ಅಲ್ಲಿ ಕಲ್ಯಾಣಿ ತುಂಬ ಇಷ್ಟ. ಹೋಗೋಣ ಒಳಗಡೆ ಹೋಗ್ಬಿಟ್ಟು ಅದು ಕಲ್ಯಾಣಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಅರ್ಲಿ ಮಾರ್ನಿಂಗು ಗೈಸಲ್ಲಿ ಪ್ರವಚನ ಮಾಡ್ತಾಯಿದ್ದಾರೆ. ನನಗೆ ಇಲ್ಲಿ ಪ್ಯೂರ್ ಭಕ್ತಿ ವೈಬ್ಸ್ ಬರುತ್ತೆ, ತುಂಬ ಚೆನ್ನಾಗಿದೆ ಗೈಸ್. ಲಾಸ್ಟ್ ಇನ್ನೊಂದು 10 ನಿಮಿಷ ಏನು ಓಪನ್ ಇದೆ, ಬೇಗ ಹೋಗಿ ಅಂದರು. ಅದಕ್ಕೆ ಓಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಕಲ್ಯಾಣಿ ಬ್ಯೂಟಿಫುಲ್ ಆಗಿದೆ ಅಲ್ಲ ಗೈಸ್. ನೋಡಿ ಅಲ್ಲೆಲ್ಲ ಧ್ಯಾನ ಮಾಡೋದು, ಪೂಜೆ ಮಾಡೋದು ಎಲ್ಲ ಮಾಡ್ತಾ ಇರ್ತಾರೆ ಅಲ್ಲಿ ಸೈಡಲ್ಲಿ ಕೂತ್ಕೊಂಡು. ಎಷ್ಟು ಸಕ್ಕತ್ತಾಗಿದೆ ಗೈಸ್, ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಉಡುಪಿ ಕೃಷ್ಣಕ್ಕೆ ಬಂದರೆ ನನ್ನ ರೆಕಮೆಂಡೇಷನು ಅರ್ಲಿ ಮಾರ್ನಿಂಗ್ ಬನ್ನಿ. ನಮ್ಮಪ್ಪ ವೃತ್ತಿಗೆಲ್ಲ ಓಡೋಗ್ತಾ ಇದ್ದಾರೆ, ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲ ಹವಿಯಲ್ಲಿ ಹೋಗ್ತಾ ಇದ್ದೀವಿ. ಆಮೇಲೆ ಸುಮ್ಮನೆ ಲೇಟ್ ಆದರೆ ಬೇಜಾರಾಗಿಬಿಡುತ್ತೆ ಮಿಸ್ ಆಗೋದ್ರೆ ಗೈಸ್. ಹಾಗೆ ಉಡುಪಿ ಕೃಷ್ಣ ಟೆಂಪಲಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಅಂಬಲ್ಪಾಡಿಗೆ ಬಂದಿದ್ದೀವಿ. ಅಂಬಲ್ಪಾಡಿಲಿ ಮಹಾಕಾಳಿ ಟೆಂಪಲ್ ಇದೆ. ಸೊ ನೋಡಿ ಬ್ಯೂಟಿಫುಲ್ ಆಗಿದೆ ಇಲ್ಲೂ.
ಗೈಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಟೆಂಪಲ್ಗಳು ತುಂಬ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಒಂದು ಪ್ರತಿ ಟೆಂಪಲಲ್ಲೂ ಯಾಕೆ ಶರ್ಟ್ ತೆಗಿಯೋಕ್ಕೆ ಹೇಳ್ತವೆ, ನೋ ಐಡಿಯಾ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ. ಗೈಸ್ ಬ್ಯೂಟಿಫುಲ್ ಆಗಿದೆ ಟೆಂಪಲ್ ಒಳಗಡೆ, ಸಕ್ಕತ್ತಾಗಿದೆ. ತುಂಬ ಹಳೇ ಕಾಲದಲ್ಲಿ ಕಟ್ಟಿರೋ ಟೆಂಪಲ್ ಥರ ಇದೆ. ಕ್ರೇಜಿ ವೈಬ್ಸ್ ನೋಡಿ, ತುಂಬ ಚೆನ್ನಾಗಿದೆ. ಪ್ರತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋ ಟೆಂಪಲ್ಸಲ್ಲಿಲ್ಲ. ಏನಕ್ಕೆ ಶರ್ಟ್ ತೆಗಿಬೇಕು? ಏನಕ್ಕಂದ್ರೆ ಒಂದು ಗೌರವ ಅಷ್ಟೇ. ಅದಕ್ಕಾ? ಓ ಓಕೆ, ನಂಗೆ ಗೊತ್ತಿರಲಿಲ್ಲ. ಸಕ್ಕತ್ತಾಗಿದೆ ಗೈಸ್. ತಗೊಂಡು ಹಿಂಗೆ ಕಟ್ಟಿ ನಾನು ಬೇರೆ ಏನೋ ರೀಸನ್ ಇರುತ್ತೆ ಅಂತ ಅಂದ್ಕೊಂಡೆ. ಇನ್ ಕೇಸ್ ನಿಮಗೆ ಯಾರಿಗಾದ್ರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನನಗೆ ತುಂಬ ಮುಂಚೆನೂ ತಿಳ್ಕೊಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಬಟ್ ಗೊತ್ತಾಗಿಲ್ಲ ಯಾವತ್ತು. ಅಲ್ಲಿಂದ ಫೈನಲಿ ಕೊರಗಜ್ಜ ಟೆಂಪಲ್ಲಿಗೆ ಬಂದಿದ್ದೀವಿ. ಸೊ ಇಲ್ಲಿಗೆ ನಾನು ಬರಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಬಂದೆ ನನ್ನ ಪೇರೆಂಟ್ಸ್ನ. ಸೊ ನಾನು ಲಾಸ್ಟ್ ಟೈಮ್ ಬಂದಾಗ ವರುಣ್, ಸೂರ್ಯ, ಶ್ರವಣ್ರು ಇವ್ರ ಜೊತೆ ಬಂದಿದ್ದೆ. ಬಟ್ ಈ ಸತಿ ನಾನು ಒಬ್ಬನೇ ಅಂದರೆ ನನ್ನ ಫ್ಯಾಮಿಲಿ ಜೊತೆ ಕರ್ಕೊಂಬರ್ತಾಯಿದ್ದೀನಿ. ಸೊ ಒಳಗಡೆ ಹೋಗೋಣ, ದರ್ಶನ ಮಾಡ್ಕೊಂಬರೋಣ. ಗೈಸ್ ಜಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಹೋಗ್ತಾಯಿದ್ವಿ. ಒಳಗಡೆ ವಿಡಿಯೋ ಏನು ಮಾಡೋಂಗಿಲ್ಲ. ಸೊ ಅದು ಅವ್ರಿಗೆ ಸ್ಟ್ರಿಕ್ಟ್ ರೂಲ್ಸು. ಸೊ ಅದನ್ನು ನಾವು ರೆಸ್ಪೆಕ್ಟ್ ಮಾಡಿ ಫಾಲೋ ಮಾಡಬೇಕು. ಸೊ ಅದಕ್ಕೋಸ್ಕರ ವೀಡಿಯೋ ಎಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಏನದು ಕೊರಗಜ್ಜ ದೇವ್ರದ್ದು ತುಂಬ ಕಥೆಗಳಿದೆ, ತುಂಬ ಪವಾಡ ಆಗಿರೋದು ಎಷ್ಟೊಂದು ಕಥೆಗಳಿದೆ, ನಾವು ಕೇಳಿರ್ತೀವಿ. ಸೊ ಏನದು ಸೊ ಅದನ್ನೆಲ್ಲ ತಿಳ್ಕೊಂಡು ಇಲ್ಲಿ ಬಂದಾಗ ಖುಷಿಯಾಗುತ್ತೆ. ಸೊ ಎಲ್ಲ ದರ್ಶನ ಎಲ್ಲ ಮುಗೀತು. ಇವತ್ತಿಂದು ಟೆಂಪಲ್ಗೆ ಹೋಗ್ಬೇಕಾಗಿದ್ದು ಎಲ್ಲ ಮುಗೀತು. ಇವಾಗ ಡೈರೆಕ್ಟಾಗಿ ರೆಸಾರ್ಟ್ಗೆ ಹೋಗಿ ಅಲ್ಲಿ ಮಜಾ ಮಾಡುವ. ಲೆಟ್ಸ್ ಗೋ ಗೈಸ್. ವಾಪಸ್ ಪ್ರಾಪರ್ಟಿಗೆ ಬಂದಿದ ತಕ್ಷಣ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸೋಣ ಅಂದ್ಬಿಟ್ಟು ಇಲ್ಲೇ ಕಿಚನ್ ಇದೆ. ಸೊ ಇಲ್ಲಿ ನಮ್ಮ ಸ್ಟೇ ಪಕ್ಕದಲ್ಲೇ ಕಿಚನ್ ಇದೆ. ರೆಸ್ಟೋರೆಂಟ್ ಇದೆ. ಸೊ ರೆಸ್ಟೋರೆಂಟ್ ಒಳಗಡೆ ಹೋಗಿ ಇಡೀ ಪ್ರಾಪರ್ಟಿದು ನಿಮಗೆ ಟೂರ್ ಕೊಡ್ತೀನಿ, ಸಕ್ಕತ್ತಾಗಿದೆ. ಸೊ ಇಡೀ ಪ್ರಾಪರ್ಟಿ ತೋರಿಸ್ತೀನಿ. ಫಸ್ಟು ಎಲ್ಲದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮುಗಿಸ್ಬಿಡೋಣ ಬನ್ನಿ. ಜಸ್ಟ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಸೊ ತುಂಬ ಆಪ್ಷನ್ಸ್ ಇದೆ ಅವತ್ತು. ಸೊ ಬ್ರೆಡ್ ಜಾಮು, ಬಟ್ಟರು, ಆಮೇಲೆ ಸೀರಿಯಲ್ಸ್ ಇದೆ, ಪರೋಟ, ಇಡ್ಲಿ, ಉಪ್ಮಾ, ಆಮೇಲೆ ಎಗ್ ಬುರ್ಜಿ ಇದೆ. ಸೊ ಸಹ ಹಾಕ್ಕೊತಿದ್ದಾನೆ, ನಾನು ಹಾಕ್ಕೊಂಡೆ ಕಂಪ್ಲೀಟಾಗೆ. ಆ್ಯಂಡ್ ವಾಟರ್ಮೆಲನ್ ಜ್ಯೂಸ್ ಕೂಡ ಇದೆ. ಸೊ ನಾನು ಒಂಚೂರು ಸೀರಿಯಲ್ಸ್ ತೊಗೊಂಡೆ, ಇಡ್ಲಿ, ಆಮೇಲೆ ಒಂದು ಸ್ವಲ್ಪ ಉಪ್ಮಾ, ಆಮೇಲೆ ಬ್ರೆಡ್ಡು ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ. ಸೊ ಹೊಟ್ಟೆಯಲ್ಲಿ ಜಾಗ ಅದೇನಮ್ಮ ಅದು ಅಂಬರೀಷ್ದು ಪ್ರಾಪರ್ಟಿನ ಗೈಸ್. ಅಲ್ಲಿ ನೆನ್ನೆ ಇವರೆಲ್ಲ ಹೋಗಿದ್ರಲ್ಲ ಹೇಳ್ತಾಯಿದ್ರು, ಪ್ರೈವೇಟ್ ಐಲ್ಯಾಂಡ್ಸ್ ತುಂಬ ಇದೆ, ಪ್ರೈವೇಟ್ ಪ್ರಾಪರ್ಟೀಸು ಐಲ್ಯಾಂಡ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಸೊ ಇವಾಗ ಬ್ರೇಕ್ಫಾಸ್ಟ್ ಮುಗಿಸೋಣ. ಯಮ್ಮಿಯಾಗಿದೆ ನೋಡೋಕ್ಕೆ. ಸೊ ಲೆಟ್ಸ್ ಈಟ್. ಚಿಕ್ಕದಾಗೆ ಪ್ರಾಪರ್ಟಿ ತೋರಿಸೋಣ ಅಂತ ಅಂದ್ಕೊಂಡೆ. ಸೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ನೋಡಿ ಇಲ್ಲಿ ಇದು ಗೇಟ್ ಇದೆ, ಮೇನ್ ಗೇಟು. ಎಂಟರ್ ಆಗಿದ ತಕ್ಷಣ ಇಲ್ಲೇ ರಿಸೆಪ್ಷನ್ನು. ಆ್ಯಂಡ್ ಇಲ್ಲಿ ನೋಡಿ ವ್ಯೂ ಈ ಥರ ಇರುತ್ತೆ, ಸಕ್ಕತ್ತಾಗಿದೆ. ಸೊ ಇದೇ ರೂಟಲ್ಲಿ ನಾವು ಒಳಗಡೆ ಹೋಗ್ಬಿಟ್ಟು ಗಾಡಿ ಪಾರ್ಕ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಫಿಶಿಂಗ್ ಡೆಕ್ ಇದೆ. ಸೊ ಫಿಶಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ಅದನ್ನು ಬಿಟ್ಟು ಇವ್ರ ಹತ್ರ ಬೋಟ್ ಹೌಸ್ಗಳು ಇದೆ. ಸೊ ಇದೊಂದು ಬೋಟ್ ಹೌಸ್ ಇದೆ. ಆ್ಯಂಡ್ ಆ ಕಡೆ ಅಲ್ಲಿ ಹಿಂದೆ ಒಂದು ಬೋಟ್ ಹೌಸ್ ಇದೆ. ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಮಾಡೋಂಗಿದ್ರೆ. ಆ್ಯಂಡ್ ಇಲ್ಲೆಲ್ಲ ಕೆಲವು ಸ್ಟೇ ಇದೆ. ಇದೆಲ್ಲ ನಿಮಗೆ ಸ್ವಲ್ಪ ಕಮ್ಮಿ ಪ್ರೈಸಿಗೆ ಸಿಗುತ್ತೆ, ಅಫೋರ್ಡಬಲ್ ಪ್ರೈಸಿಗೆ ಸಿಗುತ್ತೆ. ಇದೆಲ್ಲ ಗಾರ್ಡನ್ ವ್ಯೂ ಇರೋ ಜಾಗ. ಆ್ಯಂಡ್ ಪೂಲ್ ಸೈಡ್ ವ್ಯೂ ಇರೋದೂ ಸಪ್ರೇಟಾಗಿದೆ. ಬಟ್ ಪೂಲ್ ಸೈಡ್ ವ್ಯೂದು ಮತ್ತು ಬ್ಯಾಕ್ ವಾಟರ್ಸ್ ಇದೆಯಲ್ಲ, ಸೊ ನಮ್ಮದು ಅಷ್ಟೇ. ಇವಾಗ ನಾನು ತೋರಿಸ್ದಂಗೆ ವಾಟರ್ ವ್ಯೂ ಇದೆ. ಸೊ ಅದೇ ಬಿಟ್ಟು ಮಾತ್ರ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಕಂಪೇರ್ ಮಾಡಿದ್ರೆ ಇದೆಲ್ಲ. ಸೊ ಮಕ್ಕಳು ಏನಾದರೂ ಇಲ್ಲಿ ಕರ್ಕೊಂಬಂದರೆ ಆಟಾಡೋಕ್ಕೆ ಒಳ್ಳೆ ಪ್ಲೇಗ್ರೌಂಡ್ ಏರಿಯಾ. ಗೇಮ್ ರೂಮ್ ಹೆಂಗಿದೆ ಅಂತ ನಾನು ನೋಡಿಲ್ಲ. ಅದೇ ನಿನ್ನೆಯಿಂದ ನಾವು ಬ್ಯುಸಿನೇ ಇದ್ವಲ್ಲ, ಸೊ ನೋಡಿಲ್ಲ. ಬನ್ನಿ ಹೋಗೋಣ. ಟೇಬಲ್ ಟೆನ್ನಿಸು ಏನೇನೋ ಇದ್ದಂಗಿದೆ, ಒಳಗಡೆ ಹೋಗಿ ನೋಡೋಣ. ಓ ಗೈಸ್, ಟೇಬಲ್ ಟೆನ್ನಿಸು, ಆಮೇಲೆ ಸ್ನೂಕರ್ ಟೇಬಲ್ ಇದೆ, ಇಲ್ಲಿ ಕ್ಯಾರಮ್ ಇದೆ. ಸೊ ನೋಡಿ ಇದೆಲ್ಲ ಇದೆ, ಚೆನ್ನಾಗಿದೆ ಗೇಮ್ ರೂಮು. ಆ್ಯಂಡ್ ಒಂದು ಸ್ವಲ್ಪ ಈ ಕಡೆ ಬಂದರೆ ಇಲ್ಲೇನಿದೆ, ಈ ಏರಿಯಾ ಸಕ್ಕತ್ತಾಗಿದೆ. ಅದೇ ಇಲ್ಲೆಲ್ಲ ಇಲ್ಲಿ ನಾವು ಸ್ಟೇ ಆಗಿರೋದು. ಆ್ಯಂಡ್ ಈ ಕಡೆ ಬಂದರೆ ಇಲ್ಲೊಂದು ಚಿಕ್ಕ ಪಾಂಡ್ ಥರ ಇದೆ, ಚೆನ್ನಾಗಿದೆ. ಒಟ್ಟಿನಲ್ಲಿ ಇಡೀ ಪ್ರಾಪರ್ಟಿ ತುಂಬ. ಅಲ್ಲಿ ವಾಲಿಬಾಲು ಮತ್ತು ಬ್ಯಾಡ್ಮಿಂಟನ್ ಏನಾದ್ರು ಆಡೋಂಗಿದ್ರೆ ಅಲ್ಲಿ ಆಡ್ಕೊಬೋದು. ಅಲ್ಲೂ ಒಂದು ಜಾಗ ಇದೆ. ಬಟ್ ಚೆನ್ನಾಗಿದೆ ಗೈಸ್ ಫುಲ್ಲು.
ಮತ್ತು ಇವ್ರದ್ದೇ ಆಯುರ್ವೇದಿಕ್ ಸ್ಪಾ ಇದೆ ಗೈಸ್. ನೋಡಿ ಇವ್ರದ್ದೇ ಆಯುರ್ವೇದಿಕ್ ಸ್ಪಾ ಇದೆ. ಸೊ ಇಲ್ಲಿ ಬರೀ ಸ್ಪಾ ಮಾಡಿಸ್ಕೊಳ್ಳೋಕ್ಕೂ ಬರ್ಬೋದು ಅಷ್ಟೇ. ಸೊ ಹಿಂಗಿದೆ ನಮ್ಮದು ವ್ಯೂ. ಆ ಕಡೆ ತೋರಿಸ್ತೀನಿ, ಮತ್ತು ನನ್ನ ರೂಮ್ಗೆ ಹೋಗ್ಬಿಟ್ಟು ನಮ್ಮ ರೂಮಿಂದ ವ್ಯೂ ಹೆಂಗಿದೆ ಅದು ತೋರಿಸ್ತೀನಿ. ಗೈಸ್ ಬ್ಯಾಡ್ಮಿಂಟನ್ ಆಡಿ ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ, ಯಪ್ಪ ಇಡೀ ಕೈ ಫುಲ್ ತೊಟ್ಟಿಗ್ತಾ ಇದೆ ಸ್ವೆಟ್ಟು, ವಾ. ಸೊ ಇವಾಗ ಜಸ್ಟ್ ಬ್ಯಾಡ್ಮಿಂಟನ್ ಆಡೋಕ್ಕೆ ಬಂದು ಇಲ್ಲಿ ಇವ್ರಿಗೆ ಸ್ನೂಕರ್ ಹೇಳ್ಕೊಡ್ತಾ ಇದೆ ನಮ್ಮಪ್ಪ ಮತ್ತು ಋತಿಕಿಗೆ. ನೋಡೋಣ, ಅಟ್ಲೀಸ್ಟ್ ಟಚ್ ಆಯ್ತಲ್ಲ, ಖುಷಿಪಡು, ಟಚ್ ಆಯ್ತಂತ ಖುಷಿಪಡು. ಸ್ಟ್ರೈಪು, ಹಾಂ ಇನ್ನೊಂದು ಬಂತು, ಹಾಂ ಅಷ್ಟೇ. ಗೈಸ್ ಯಾವ ಥರ ಸ್ವೆಟ್ ಆಗ್ತಿದ್ದೀನಿ ಅಂದರೆ ತೊಟ್ಟಿಗ್ತಾ ಇದೆ ಲಿಟ್ರಲಿ, ಒಂದೊಂದು ಡ್ರಿಪ್ ಆಗ್ತಾ ಇದೆ. ಯಪ್ಪ ನೋಡಿ, ಯಪ್ಪ ಆಗ್ತಾಯಿಲ್ಲ. ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಬೇಕು, ನನಗಂತೂ ನಿಜ ಆಗ್ತಾಯಿಲ್ಲ. ಇವಾಗ ಅಲ್ಲಿಂದ ನೋಡಿ ನಮ್ಮಮ್ಮ, ಓಹೋ ಓಹೋ ಸೂಪರ್. ಫಸ್ಟ್ ಆಫ್ ಆಲು ನೋಡಿಲಿ, ಫಸ್ಟ್ ಆಫ್ ಆಲು ಆ ವೈಟಿಂದ ಹೊಡೆಯೋದು. ಹಾಂ 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 ಹಿಂಗೆ ಮಾಡಿದ್ರೆ ಅಷ್ಟೇ. ಚೆನ್ನಾಗಿ ಆಡ್ತೀರಾ, ತುಂಬ ಚೆನ್ನಾಗಿ ಆಡ್ತೀರಾ ಗೈಸ್. ಇವರಿಬ್ರು ಟಿ ಆಡ್ತಾ ಇದ್ದಾರೆ. ಓಹೋ, ಸೊ ಅಷ್ಟೇ, ಇನ್ನೊಂದು 5 ಮಿನಿಟ್ಸ್ ಆಟ ಆಡ್ಬಿಟ್ಟು ಹೋಗ್ತೀವಿ. ಸುಸ್ತಾಗ್ತಾ ಇದೆ, ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಬೇಕು. ಗೈಸ್ ಮಳೆ ಬರ್ತಿದೆ ಉಡುಪಿಯಲ್ಲಿ ನೋಡಿ, ಸಖತ್ತಾಗಿದೆ ವೆದರು, ಅಮೇಝಿಂಗ್ ವೆದರ್. ಆಲ್ರೆಡಿ ನಾನು ಮಳೆಯಲ್ಲೇ ನೆಂದಂಗೆ ಇದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ಆಡ್ಕೊಂಡು ಹೋಗೋಣ ಅಂದರೆ ಅಷ್ಟೊತ್ತಲ್ಲಿ ಜೋರಾಗಿ ಮಳೆ ಸ್ಟಾರ್ಟ್ ಆಗಿದೆ. ಬಟ್ ನೋಡಿ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್. ಗೈಸ್ 4 ಜನಕ್ಕೆ ಒಂದೇ ಛತ್ರಿ ಇದೆ, ಅದಕ್ಕೋಸ್ಕರ ಏನದು ನಮ್ಮಮ್ಮ ನನ್ನ ಡ್ರಾಪ್ ಮಾಡೋಕ್ಕೆ ಬಂದರು. ಓಕೆ ಬಾಯ್, ಸಿ ಯು. ಇವಾಗ ನಮ್ಮಮ್ಮ ಹೋಗ್ಬಿಟ್ಟು ಇನ್ನು ಮಿಕ್ಕಿದವ್ರನ್ನೆಲ್ಲ ಪಿಕ್ ಮಾಡ್ಕೊಂಬರ್ತಾರೆ. ಸೊ ಅಷ್ಟೊತ್ತಿಗೆ ನಾನು ನನ್ನ ರೂಮ್ಗೆ ಹೋಗಿರೋಣ ಅಂದ್ಬಿಟ್ಟು ಬಂದೆ ಗೈಸ್. ಹಬ್ಬ, ಇವಾಗ ಹೋಗಿ ಫಸ್ಟು ಒಂದು ರೌಂಡ್ ಸ್ನಾನ ಮಾಡಿಬಿಟ್ರೆ ನೆಮ್ಮದಿ. ಹೆವಿ ಟಯರ್ಡ್ ಆಗಿಬಿಟ್ಟಿದ್ದೀನಿ ನಾನಂತೂ, ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ದೀನಿ. ಬ್ಯಾಡ್ಮಿಂಟನ್ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಡಿದ್ವಿ, ಅಲ್ಲೇ ಹೆವಿ ಸೆಕೆ ನೀರು ಕಿತ್ಕೊಂಡ್ಬಿಡ್ತು, ಒಳ್ಳೆ ಜಂಗ್ಲಿ ಆದಂಗೆ ಆಗಿದ್ದೀನಿ. ಸೊ ಎನಿವೆ ಚೆನ್ನಾಗಿ ಮಜಾ ಮಾಡಿದ್ವಿ. ಇವಾಗ ರೂಮ್ಗೆ ಹೋಗಿ ಒಂದು ಸ್ನಾನ ಗಿನ ಮಾಡಿಕೊಂಡು ಫ್ರೆಶ್ ಅಪ್ ಆಗೋಣ. ಲೆಟ್ಸ್ ಗೋ ಗೈಸ್. ರೂಮಿಗೆ ಬಂದಿದ ತಕ್ಷಣ ವಾಟರ್ ವ್ಯೂ, ವಾವ್ ನೈಸ್. ನೋಡಿ ಇಲ್ಲಿ ಬೆಳಗ್ಗೆ ಇಲ್ಲೆಲ್ಲ ನೀರೇ ಇರಲಿಲ್ಲ, ತೋರಿಸಿದೆ, ಇವಾಗ ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ. ಬ್ಯೂಟಿಫುಲ್ ಆಗಿದೆ, ಯಬಾ ಸಾಕಾಗಿದೆ. ಎನಿವೆ ಈ ವ್ಯೂನ ಮಜಾ ಮಾಡಿಕೊಂಡು ಒಂದು ಸ್ನಾನ ಗಿನ ಎಲ್ಲ ಮಾಡಿಕೊಂಡು ರೆಡಿ ಆಗೋಣ. ರೆಡಿಯಾಗಿ ನಮ್ಮ ಟ್ರಿಪ್ದು ಪಯಣ ಕಂಟಿನ್ಯೂ ಮಾಡೋಣ ಗೈಸ್. ಫೈನಲಿ ಹೋಟೆಲಿಂದ ಚೆಕ್ಇನ್ ಆಗ್ತಾಯಿದ್ವಿ, ಚೆಕ್ಔಟ್ ಆಗ್ತಾಯಿದ್ವಿ. ಅಯ್ಯೋ ಎಲ್ಲ ಗೈಸ್, ಫೈನಲಿ ರೆಸಾರ್ಟಿಂದ ಚೆಕ್ಔಟ್ ಆಗ್ತಾಯಿದ್ವಿ. ಆ್ಯಂಡ್ ಇವಾಗ ಎಲ್ಲ ಕಾರಲ್ಲೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ವಿ. ಹೆಂಗಿತ್ತಮ್ಮ, ಇಷ್ಟ ಆಯ್ತಾ? ಹಾಂ ಚೆನ್ನಾಗಿತ್ತಾ? ಸಹ ಹೆಂಗಿತ್ತ? ಹೆಂಗಿತ್ತಪ್ಪ? ಸೂಪರ್ ಗೈಸ್. ಸೊ ಅಷ್ಟೇ, ನಾವು ಆಚೆ ಹೋಗೋಣ. ಹೋಗ್ಬೇಕಾದ್ರೆ ಇವ್ರದ್ದೊಂದು ಬೋಟ್ ಹೌಸ್ ಇದೆ, ಆ ಬೋಟ್ ಹೌಸ್ ಒಂದು ತೋರಿಸ್ತೀನಿ, ಒಳಗಡೆ ಹೆಂಗಿದೆ ಅಂತ ತೋರಿಸ್ಕೊಂಬರ್ತೀನಿ. ಆ್ಯಂಡ್ ಅದನ್ನು ಮುಗಿಸ್ಕೊಂಡು ಡೈರೆಕ್ಟ್ಲಿ ಧರ್ಮಸ್ಥಳ ಹೊರಡೋಣ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ಆ್ಯಂಡ್ ಒಳಗಡೆ ಹೋಗ್ಬಿಟ್ಟು ನೋಡೋಣ, ಯಾಕಂದರೆ ನನಗೂ ಹೆವಿ ಕ್ಯೂರಿಯಾಸಿಟಿ. ಮುಂಚೆ ನಾನು ಯಾವತ್ತೂ ಬೋಟ್ ಹೌಸಲ್ಲಿ ಹೋಗಿಲ್ಲ. ನಮ್ಮಪ್ಪ ಅಮ್ಮ ಎಲ್ಲ ಆಲಪಿಗೇನೋ ಹೋಗಿದ್ರು, ಕೇರಳದಲ್ಲಿ ಆಲಪಿಗೆಲ್ಲ. ನೋಡಿ ಸರಿಯಾಗಿದೆ. ಸೊ ಮಧ್ಯ ಏನದು ನೀರಿಗೆ ತೊಗೊಂಡೋಗಿ ಬಿಡ್ತಾರೆ, ಅಲ್ಲಿ ಹೋಗಿ ಮಜಾ ಮಾಡ್ಬೋದು. ಸೊ ಇಲ್ಲಿ ಕ್ಯಾಪ್ಟನ್ ಓಡಿಸೋದು ಬೋಟ್ನ. ಆ್ಯಂಡ್ ಇಲ್ಲಿ ಈ ಥರ ಇರುತ್ತೆ. ಒಳಗಡೆ ಹೋಗಿ ನೋಡೋಣ ಹೆಂಗಿದೆ. ನನಗೆ ಫಸ್ಟಿಂದನೂ ಸಿಕ್ಕಾಬಡೆ ಕುತೂಹಲ, ಬೋಟ್ ಹೌಸ್ ಹೆಂಗಿರುತ್ತೆ ಅಂತ. ಓಕೆ, ಸೊ ಈ ಥರ ಹಿಂಗೆ ರೂಮ್ ಇದೆ ವಿತ್ ನೈಸ್ ವ್ಯೂ. ಓ, ಇದು ಮಧ್ಯ ಏನದು ಸಮುದ್ರದ ಹತ್ರ ಎತ್ಕೊಂಡೋದ್ರೆ ಚೆನ್ನಾಗಿರುತ್ತೆ. ಯಪ್ಪ ಸಖತ್ತಾಗಿದೆ. ನಾನು ಅದೇ ಅನ್ಕೊತಿದ್ದೆ, ಬೋಟ್ ಹೌಸ್ ಹೆಂಗಿರುತ್ತೆ ನೋಡಬೇಕು ಅಂತ ಅಂದ್ಕೊಂಡು ಕೊನೆಗೆ ನಿನ್ನೆ ನಮಗೆ ಅವೈಲೇಬಲ್ ಇರಲಿಲ್ಲ ನಾವು ಬುಕ್ ಮಾಡೋಕ್ಕೆ. ಬಟ್ ಇಲ್ಲ ಅಂದ್ರೂ ಒಂದು ಸ್ವಲ್ಪ ಚಿಕ್ಕದಾಯ್ತಿದ್ದು. ಸೊ ನಮಗೆ ಕೊಟ್ಟಿದ್ದು ತುಂಬ ಚೆನ್ನಾಗಿತ್ತು, ಬ್ಯೂಟಿಫುಲ್ ಆಗಿತ್ತು. ಸೊ ಬೋಟ್ ಹೌಸ್ ಈ ಥರ ಇರುತ್ತೆ, ಏನಿಲ್ಲ ಸಿಂಪಲಾಗೆ, ಬಟ್ ಬೋಟ್ ಮೇಲೆ ಒಂದು ಚಿಕ್ಕ ಮನೆ ಥರ. ಗೈಸ್ ಅಲ್ಲೆಲ್ಲ ಬೆಳಗ್ಗೆಯಿಂದ ಫಿಶಿಂಗ್ ಮಾಡ್ತಾನೆ ಇದ್ದಾರೆ, ಚೆನ್ನಾಗಿದೆ. ಬನ್ನಿ ಅಷ್ಟೇ ಹೊರಡುವ.
ಎನ್ ರೂಟ್ ಧರ್ಮಸ್ಥಳ. ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನಾನು ಮತ್ತು ಸಹೋ ಮಲ್ಪೆ ಬೀಚಿಗೆ ಬಂದ್ವಿ. ಸೊ ಹಂಗೆ ಸ್ಟ್ರೇಟ್ ನಡ್ಕೊಂಡು ಹೋದರೆ ಸಮುದ್ರ. ಅಪ್ಪ ಅಮ್ಮ ಇನ್ನೂ ಕಾರಲ್ಲಿ ಕೂತಿದ್ದಾರೆ, ಯಾಕಂದರೆ ಇವಾಗ ಲಂಚಿಗೆ ಬಂದಿದ್ವಿ. ಇಲ್ಲೇ ಬೀಚ್ ಸೈಡಲ್ಲಿ ನೀಮೋ ಅಂತ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿಗೆ. ಸೊ ಅಂದ್ಕೊಂಡು ಬೀಚ್ ಹತ್ರ ಹೋಗಿ ಒಂದು ಸ್ವಲ್ಪ ನೀರು ಹತ್ರ ಎಲ್ಲ ನೋಡಿಕೊಂಡು ಬರೋಣ. ಸೊ ಸದ್ಯಕ್ಕೆ ಶುಗರ್ ಕೇನ್ ಜ್ಯೂಸ್ ಕುಡಿಯೋಕ್ಕೆ ಅಂತ ನಿಲ್ಲಿಸಿದ್ವಿ. ಅವ್ನಿಗೂ ಹೊಟ್ಟೆ ಸಿದ್ದಿದೆ, ನನಗೂ ಹೊಟ್ಟೆ ಸಿದ್ದಿದೆ, ಅದಕ್ಕೆ. ಸೊ ಬೀಚ್ ಹತ್ರ ಒಂದು ರೌಂಡ್ ಹೋಗ್ಬಿಟ್ಟು ಆಮೇಲೆ ತಿನ್ನೋಕೆ ಹೋಗೋಣ. ಗೈಸ್, ಇವಾಗ ತಾನೇ ನಾವು ನೀಮೋ ಅಂತ ಒಂದು ರೆಸ್ಟೋರೆಂಟಿಗೆ ಬಂದ್ವಿ, ರೈಟ್ ಮಲ್ಪೆ ಬೀಚ್ ಹತ್ರ. ಸೊ ಅಲ್ಲಿದೆ ನೋಡಿ, ನೀಮೋಸ್ ಬೈ ದ ಬೀಚ್. ಸೊ ಅಲ್ಲಿಗೆ ಬಂದ್ವಿ. ಇಲ್ಲಿ ಲಂಚ್ಗೆ ಅಂತ ಬಂದ್ವಿ. ಇಲ್ಲಿ ವ್ಯೂ ಸಕ್ಕತ್ತಾಗಿದೆ ನೋಡಿ. ಆ ಕಡೆ ಸ್ಟ್ರೇಟು ಓಷನ್ ವ್ಯೂ ಇದೆ, ಬ್ಯೂಟಿಫುಲ್ ಆಗಿದೆ ಅಲ್ಲ, ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇಲ್ಲಿ ಕುತ್ಕೊಂಡ್ರೆ ಒಳ್ಳೆ ವ್ಯೂ ಇದೆ ಅಲ್ಲಿ ಆಚೆ ಕಡೆ ನೋಡೋಕ್ಕೆ. ಆ್ಯಂಡ್ ಏನದು ರೆಸ್ಟೋರೆಂಟ್ ಅವರೇ ನಮ್ಮ ರೆಸಾರ್ಟ್ ಅವರು ಸಜೆಸ್ಟ್ ಮಾಡಿದರು ಇಲ್ಲಿ ಹೋಗಿ ಅಂತ, ಯಾಕಂದರೆ ಈ ಪ್ರಾಪರ್ಟಿನೂ ಅವ್ರದ್ದೇ ಅಂತೆ. ಸೊ ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಬಂದ್ವಿ. ಬಟ್ ಸಕ್ಕತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಇಲ್ಲಿಂದ ವ್ಯೂ ದೊಡ್ಡದಾಗಿದೆ, ಚೆನ್ನಾಗಿದೆ. ಸೊ ನೋಡಿ, ಇಂಟೀರಿಯರ್ಸ್ ಎಲ್ಲ ಈ ಥರ ಇದೆ. ಆ್ಯಂಡ್ ಕೆಳಗಡೆನೂ ಜಾಗ ಇದೆ ಅದು ಕುತ್ಕೊಳ್ಳೋದು. ಬಟ್ ನಾವು ಮೇಲ್ಗಡೆ ಒಳ್ಳೆ ವ್ಯೂ ಇದೆ. ನೀವು ಯಾರಾದರೂ ಬಂದರೆ ಮೇಲ್ಗಡೆ ಬಂದು ಕುತ್ಕೊಳ್ಳಿ. ಸೊ ಕೆಳಗಡೆ ಈ ಥರ ಇದೆ. ಸೊ ಅಲ್ಲೆಲ್ಲ ಚಿಕ್ಕ ಹಟ್ಸ್ ಥರ ಇದೆಯಲ್ಲ, ಅಲ್ಲಿ ಕೂತ್ಕೋಬೋದು. ಸೊ ಎಸ್. ಸೊ ಇವಾಗ ಒಂದು ಸ್ವಲ್ಪ ಊಟ ಆರ್ಡರ್ ಮಾಡಿದ್ವಿ. ಊಟ ತಿಂದ್ಕೊಂಡು, ಅದು ಇವತ್ತು ವೆಜ್ ತಿನ್ನಬೇಕು, ಯಾಕಂದರೆ ನಿನ್ನೆ ಬಂದುಬಿಟ್ಟು ಇಲ್ಲಿ ನಾನ್ ವೆಜ್ ತಿನ್ಕೊಂಡು ಹೋಗಿದ್ವಿ. ಬಟ್ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಲ್ಲ, ಅದಕ್ಕೋಸ್ಕರ ವೆಜ್ ತಿನ್ನೋಣ ಅಂತ. ಸೊ ನಾನು ರೆಡ್ ಬುಲ್ ತೊಗೊಂಡೆ, ಯಾಕಂದರೆ ಏನದು ಇನ್ನೂ ಡ್ರೈವ್ ಎಲ್ಲ ಮಾಡಬೇಕು. ಆ್ಯಂಡ್ ಫುಲ್ ಡೇ ಇದೆಯಲ್ಲ, ಸೊ ಅದಕ್ಕೋಸ್ಕರ ಎನರ್ಜಿ ಡ್ರಿಂಕು. ಆ್ಯಂಡ್ ನಮ್ಮಪ್ಪ ಜ್ಯೂಸ್ ತೊಗೊಂಡಿದ್ದಾರೆ. ಸೊ ಇವಾಗ ಫೂಡಿಗೆ ವೆಯ್ಟ್ ಮಾಡ್ತಾಯಿದ್ದೀವಿ. ಫುಡ್ ಬಂದಿದ ತಕ್ಷಣ ಏನೇನು ಆರ್ಡರ್ ಮಾಡಿದ್ದೀವಿ ತೋರಿಸ್ತೀನಿ. ಗೈಸ್, ನಾನು ವೆಜ್ ಫ್ರೈಡ್ ರೈಸು, ಮಶ್ರೂಮ್ ಮಂಚೂರಿ ಮತ್ತು ರೆಡ್ ಬುಲ್ ತೊಗೊಂಡೆ. ಆ್ಯಂಡ್ ನಮ್ಮಪ್ಪ ಪನ್ನೀರ್ ತಿನ್ನಲ್ಲ, ಸೊ ಅವ್ರು ಬರೀ ಫ್ರೈಡ್ ರೈಸ್ ತಿಂತಿದ್ದಾರೆ. ಫ್ರೈಡ್ ರೈಸು ಮತ್ತು ಮೊಸರನ್ನ ತೊಗೊಂಡಿದ್ದಾರೆ. ಆ್ಯಂಡ್ ನಮ್ಮಮ್ಮನೂ ಅಷ್ಟೇ, ಏನೋ ಹೆವಿ ಆಗಿತ್ತು, ಅದೇ ಬೆಳಗ್ಗೆ ಏನೋ ಬ್ರೇಕ್ಫಾಸ್ಟ್ ಹೆವಿ ಆಗಿತ್ತಂತೆ, ಅದಕ್ಕೋಸ್ಕರ ಬೆಳಗ್ಗೆ ಜಾಸ್ತಿ ತಿಂದಿದ್ದಕ್ಕೆ ಇವಾಗ ಪನ್ನೀರ್ ಏನೋ ಬೇಡ ಅಂತ ಅಂದರು. ಸೊ ಗೈಸ್, ಟೈಮ್ ಆಲ್ಮೋಸ್ಟ್ 4:42 ಆಯಿತು, ಸಿಕ್ಕಾಪಟ್ಟೆ ಲೇಟ್ ಆಗಿದೆ. ಸೊ ಇವಾಗ ಧರ್ಮಸ್ಥಳಕ್ಕೆ ಬಿಡ್ತಿದ್ದೀವಿ. ಹೋಗೋಕೆ ಎಷ್ಟೊತ್ತಾಗುತ್ತಮ್ಮ? 2.5 hour. 2.5 hour ಚೆಕ್ ಮಾಡಿದೆ ಮ್ಯಾಪಲ್ಲಿ ಗೈಸ್. ಸೊ 2.5 hour ಅಂದರೆ ಅಪ್ರಾಕ್ಸಿಮೇಟ್ಲಿ ಒಂದು 2 hours 15 minutes, ಆಲ್ಮೋಸ್ಟ್ ಒಂದು 7 ಗಂಟೆ ಆಗುತ್ತೆ ರೀಚ್ ಆಗೋಕ್ಕೆ. ಸೊ ಇವಾಗ ಆದಷ್ಟು ಬೇಗ ಬಿಡೋಣ, ಲೇಟ್ ಆಗೋದು ಬೇಡ. ಆಮೇಲೆ ಯಾಕಂದರೆ ಧರ್ಮಸ್ಥಳ ಇವತ್ತೇ ದರ್ಶನ ಮಾಡಿ ನಾವು ಇವತ್ತೇ ಧರ್ಮಸ್ಥಳ ಮುಗಿಸ್ಕೊಂಡು ಕುಕ್ಕೆಗೆ ಬೇರೆ ಹೋಗಬೇಕು. ಸೊ ಸುಮ್ಮನೆ ಲೇಟ್ ಆಗೋದು ಬೇಡ, ಅದಕ್ಕೆ ಆದಷ್ಟು ಬೇಗ ಹೋಗ್ಬಿಡೋಣ. ಗಾಡಿ ಓಡಿಸೋಕ್ಕೂ ಚೆನ್ನಾಗಿರುತ್ತೆ ನೋಡಿ. ಕಂಪ್ಲೀಟ್ ಅಲ್ಲಲ್ಲಿ ಒಂದು ಸ್ವಲ್ಪ ಫಾಗು ಅದು ಇದೆಲ್ಲ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಒಟ್ಟಿನಲ್ಲಿ ಹಿಂಗಿದ್ರೆ ಡ್ರೈವಿಂಗ್ ಮಾಡೋಕ್ಕೂ ಸಖತ್ ಮಜಾ ಇರುತ್ತೆ. ಇನ್ನೊಂದು 44 kilometers ಏನೋ ಇದೆ ಮ್ಯಾಪಲ್ಲಿ. ಸೊ ಅಪ್ರಾಕ್ಸಿಮೇಟ್ಲಿ 1 hour ತೊಗೊಳೋದ್ರಿಂದ ಇದೆ. ಸೊ ಲೆಟ್ಸ್ ಗೋ. ಕತ್ಲಾಗೋಕ್ಕಿಂತ ಮುಂಚೆ ಬೇಗ ರೀಚ್ ಆಗಬೇಕು. ಸೊ ಇವಾಗ ನಾನು ಧರ್ಮಸ್ಥಳ ರೀಚ್ ಆದೆ. ಟೈಮ್ ಆಲ್ಮೋಸ್ಟ್ ಬಂದು 7:30 ಆಯಿತು. ಕರೆಕ್ಟಾಗಿ 5 PM ಮಲ್ಪೆ ಬೀಚ್ ಬಿಟ್ಟಿದ್ದು, ಅಂದರೆ ಊಟ ತಿಂತಿದ್ದಲ್ಲ, ಊಟ ತಿಂದು ಮಲ್ಪೆ ಬೀಚ್ ಬಿಡೋಷ್ಟೊತ್ತಿಗೆ 5 ಗಂಟೆ ಆಯಿತು. ಸೊ ಅದೆಲ್ಲ ಮುಗಿಸಿ ನೋಡಿ ಧರ್ಮಸ್ಥಳ ಫೈನಲಿ. ಅಪ್ಪ ಅಮ್ಮ ಬತ್ತಿಕಲ್ಲಿ ಮುಂದೆ ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ದರ್ಶನ ಮುಗಿಸ್ಕೊಬೇಕು, ಆದಷ್ಟು ಬೇಗ ದರ್ಶನ ಮುಗಿಸ್ಕೊತೀವಿ. ಇಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಏನು ಮಾಡಲ್ಲ, ಬೇಗ ದರ್ಶನ ಮುಗಿಸ್ಬಿಟ್ಟು ಪಟ್ಟಂತ ಹಾಗೆ ಕುಕ್ಕೆಗೆ ಹೋಗಬೇಕು. ಸೊ ಲೆಟ್ಸ್ ಗೋ. ಧರ್ಮಸ್ಥಳದಲ್ಲಿ ದರ್ಶನ ಎಲ್ಲ ಮುಗ್ಸೋಕ್ಕೆ ಆಲ್ಮೋಸ್ಟ್ 8 o'clock ಆಗೋಗಿತ್ತು. ಅಂದರೆ ಎಕ್ಸಾಕ್ಟಾಗಿ ಒಂದು 1/2 hour ಒಳಗಡೆ ದರ್ಶನ ಎಲ್ಲ ಮುಗ್ದೋಯ್ತು ಬೇಗನೆ. ಬಟ್ ಅದಾದಮೇಲೆ ಅಪ್ಪ ಮತ್ತು ಋತಿಕ್ ಊಟ ತಿನ್ನೋಕೆ ಹೋದ್ರು. ನಮಗೆ ಮತ್ತು ಅಮ್ಮಂಗೆ ಊಟ ಏನು ಬೇಕಿರಲಿಲ್ಲ, ಹೊಟ್ಟೆ ಹಸಿತಿರಲಿಲ್ಲ. ಸೊ ಅವಿಬ್ಬರು ಊಟ ತಿಂದ್ಕೊಂಡು ಇವಾಗ ಬಂದರು. ಬರೋಷ್ಟೊತ್ತಿಗೆ ಇನ್ನೊಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ್ವಿ. ಸೊ 8:30 ಆಗಿದೆ. ಇವಾಗ ಧರ್ಮಸ್ಥಳ ಬಿಟ್ಟು ನಾವು ಕುಕ್ಕೆ ಕಡೆ ಸ್ಟಾರ್ಟ್ ಮಾಡಬೇಕು, ಟ್ರಾವೆಲ್ ಮಾಡೋದು. ಆಲ್ಮೋಸ್ಟ್ 1.5 ಜರ್ನಿ ಏನೋ ಇದೆ ಅನಿಸುತ್ತೆ ಅಪ್ರಾಕ್ಸ್. ಸೊ ಅಲ್ಲಿ ಹೋಗಿ ಇವತ್ತು ಕುಕ್ಕೆಯಲ್ಲಿ ಹಾಲ್ಟ್ ಆಗ್ತೀವಿ. ಕುಕ್ಕೆಯಲ್ಲಿ ಹಾಲ್ಟ್ ಆಗಿ ಆ್ಯಂಡ್ ಅಲ್ಲಿ ತೋರಿಸ್ತೀನಿ, ಅಲ್ಲಿ ಸಿಗೋಣ ಕುಕ್ಕೆಯಲ್ಲಿ. ಗೈಸ್, ನಮ್ಮಮ್ಮ ವಾಮಿಟ್ ಮಾಡೋಕ್ಕೆ ನಿಲ್ಲಿಸಿದ್ವಿ. ಇವಾಗ ಜಸ್ಟ್ ಎಲ್ಲ ಆಚೆ ಹಾಕಿದ್ವಿ. ಏನಕ್ಕೆ ನಿಂಗೆ ಯಾವಾಗಲೂ ವಾಮಿಟ್ ಆಗೋದು? ಅಯ್ಯೋ ನೋಡಿ ಹೇಳ್ತಾವ್ರೆ. ಒಟ್ನಲ್ಲಿ ಇದರಿಂದ ಪಾಪ ನಮ್ಮ ಅಪ್ಪಂಗೆ ಯಾವತ್ತೂ ಇದು ಏನದು ಟ್ರಿಪ್ಪೇ ಇಲ್ಲ. ವಾಂತಿ ಮಾಡಿ 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 ಮದುವೆ ಆದಾಗಿಂದ ವಾಂತಿ ಮಾಡಿ ಮಾಡಿ
ಅಷ್ಟೇ. ಅದಕ್ಕೆ ಎಲ್ಲೂ ಟ್ರಿಪ್ಪೇ ಅರ್ಧ ಹೋಗಲ್ಲ, ನಾವು ಪ್ಲ್ಯಾನೇ ಮಾಡಲ್ಲ. ಇದಕ್ಕೋಸ್ಕರ ಇದೇ ಫಸ್ಟ್ ಟ್ರಿಪ್ಪು ಲೈಫಲ್ಲಿ. ಆ್ಯಂಡ್ ನೋಡಿದ್ರೆ ಇದು ವಾಂತಿ. ವೆರಿ ನೈಸ್. ಬನ್ನಿ, ಇನ್ನು ಎಷ್ಟು, ಇನ್ನು 8.6 ಕಿಲೋಮೀಟರ್ ಇದೆ. ಬೇಗ ಹೋಗಿ ರೀಚ್ ಆಗೋಣ. ಗೈಸ್, ವೀಡಿಯೋ ಮಾಡೋಕ್ಕೆ ಲೇಟ್ ಆಯಿತು. ನೆನ್ನೆ ನೈಟ್ ವೀಡಿಯೋ ಮಾಡಿದೆ, ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಯಿತು. ಆ್ಯಂಡ್ ಇವಾಗ ಬೆಳಗ್ಗೆ ಟೆಂಪಲಿಗೆ ಬಂದ್ವಿ. ಅದು ಲೇಟಾಗಿದೆ, ಬಿಕಾಸ್ ಏನೋ ಪೂಜೆ ಏನೋ ಮಾಡಿಸ್ತಾ ಇದ್ವಿ. ಬರೀ ಸಂಕಲ್ಪ ಮಾಡ್ಸೋಕ್ಕೆ ಎಷ್ಟು ರಶ್ ಇದೆ ನೋಡಿ ಗೈಸ್. ಅಪ್ಪ, ನನಗಿಲ್ಲಿ ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ. ಇದನ್ನು ನೋಡಿದ್ರೆ RCB ಸ್ಟೇಡಿಯಮ್ಮಾಗ ಜ್ಞಾಪಕ ಬಂತು, ಇನ್ನು ಅವ್ರಿಗೆ ಎಷ್ಟು ಕಷ್ಟ ಆಗಿರುತ್ತೋ ಅಂತ. ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ದರ್ಶನ ಮುಗೀತು. ಸೊ ದರ್ಶನ ಮುಗಿಸ್ಕೊಂಡು ಹಂಗೆ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಮಾಡಿ ಆ ಕಡೆ ಆದಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಸೊ ಅದೆಲ್ಲ ಮುಗೀತು. ಆ್ಯಂಡ್ ಇನ್ನೊಂದು ಟೈಮ್ ಏನಕ್ಕೆ ಆಲ್ಮೋಸ್ಟ್ 4.5 hours ಏನಕ್ಕಾಯ್ತು ಅಂದರೆ, ನಾವೇನು ಮಾಡ್ತಿದ್ದೆವು, ಹಾಂ ಗೈಸ್, ಆಶ್ಲೇಷ ಬಲಿ ಮಾಡಿಸಿದ್ವಿ. ಸೊ ಅದಕ್ಕೆ ಎಲ್ಲ ಸೇರಿಸಿ 4.5 hours ಆಯಿತು. ಸಿಕ್ಕಾಪಟ್ಟೆ ರಶ್ ಇತ್ತು, ಹೆವಿ ಕೋವಿಡು. ಇವತ್ತು ಟ್ಯೂಸ್ಡೇ ಅಲ್ವಾ, ಸೊ ಟ್ಯೂಸ್ಡೇ ಸುಬ್ರಹ್ಮಣ್ಯ ದಿವಸ. ಸೊ ಅದಕ್ಕೋಸ್ಕರ ಜಾಸ್ತಿ ರಶ್ ಇತ್ತು. ಎಲ್ಲ ಮುಗಿಯೋಷ್ಟೊತ್ತಿಗೆ ಸಾಕಾಗೋಯ್ತು. ನನಗೆ ವೆಯ್ಟ್ ಮಾಡೋಕ್ಕೆ ನನಗೆ ಪೇಷನ್ಸೇ ಇರಲ್ಲ. ಬಟ್ ಅದೇ ಹೆಂಗೋ ಮಂಗಳವಾರ ಮಾಡಿಸಿವಲ್ಲ ಅಂತ ಖುಷಿ. ಹಾಂ, ನನಗೇನಂದರೆ ಜಾಸ್ತಿ ಅದು ವೆಯ್ಟ್ ಮಾಡಿದಷ್ಟು ನನಗೆ ಆ ಭಕ್ತಿ ಹೊರಟೋಗ್ಬಿಡುತ್ತೆ ನನಗೆ. ಅದಕ್ಕೆ ಅರ್ಲಿ ಮಾರ್ನಿಂಗ್ ಏನಾದ್ರು ಹೋಗಂಗಿದ್ರೆ ಸೊ ಅವಾಗ ಬೇಗ ಮುಗಿದ್ರೆ ಆಯ್ತಪ್ಪ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಟೆಂಪಲ್ಗೆ ಆದಷ್ಟು ಬೆಳಗ್ಗೆ ಬೇಗ ಹೋಗಿ ಎಲ್ಲ ಮುಗಿಸ್ಬಿಟ್ರೆ ಅವಾಗ ಆರಾಮಾಗಿರುತ್ತೆ. ಈ ರಶ್ಶು ಅದೆಲ್ಲ ನನಗೆ ಆಗಲ್ಲ. ಈ ಸಂಕಲ್ಪ ಮಾಡಿಸೋ ಕಡೆ ಅಂತೂ ಸಿಕ್ಕಾಪಟ್ಟೆ ರಶ್ಶು. ಅಲ್ಲಿ ಜಗಳಗಳೇ ಸ್ಟಾರ್ಟ್ ಆಗೋಯ್ತು, ಎಲ್ಲ ಫುಲ್ಲು ನೂಕ್ಕೊಂಡು. ನಾನು ಅದೇ ಯೋಚನೆ ಮಾಡಿದೆ ಗೈಸ್. ಆ ಸಂಕಲ್ಪ ಮಾಡಿಸೋ ಜಾಗದಲ್ಲಿ ಒಂದು 5 ಜನ ಇರ್ತಾರೆ. ಸೊ ಅಲ್ಲೆಲ್ಲ ಹೋಗಿ ಮಾಡಿಸ್ಬೇಕು. ಒಬ್ಬೊಬ್ರ ಹತ್ರ ಎಷ್ಟೆಷ್ಟು ಜನ ನೂಕ್ಲಾಡ್ತಿದ್ರು. ನನಗೆ ಕೊನೆಗೆ ಆಗ್ದಿರ, ನನಗೆ ಉಸಿರಾಡೋಕ್ಕೆ ಆಗ್ದಿರ, ನಾನು ಹೋಗಿ ಸೈಡಲ್ಲಿ ಕೂತ್ಕೊಂಡು ಇವ್ರು ಪೂಜೆಗೆ ಕೂತಾಗ ನಾನು ಹೋಗ್ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಂಡೆ. ಇನ್ನು ಆ ಸ್ಟೇಡಿಯಮಲ್ಲಿ ಹಿಂಗಾಗಿರ್ಬೋದು ಆ ಜನಕ್ಕೆ. ನಾನು ಅದೇ ಯೋಚನೆ ಮಾಡಿದೆ, ಸರಿ ಬಾ ಏನಾದ್ರು ಪ್ಲೀಸಲ್ಲಿ ಏನಾದ್ರು ಹೋಗಿ ಲೈಟಾಗಿ ತಿನ್ಕೊಂಡು ಪಾನೋ ಸೋಡಾ ಏನೋ ಕುಡ್ಕೊಂಡು ಹೋಗೋಣ ಅಷ್ಟೇ. ಆಲ್ಮೋಸ್ಟ್ ಮುಗಿತಾ ಬಂತು ಈ ವ್ಲಾಗು. ಇನ್ನೊಂದು ಸ್ವಲ್ಪ ಗೈಸ್, ಆಲ್ಮೋಸ್ಟು ಇಡೀ ಟ್ರಿಪ್ಪು ಎಂಡ್ ಆಗ್ತಾ ಬಂತು. ಸೊ ಇವಾಗ ಸದ್ಯಕ್ಕೆ ಹಾಸನ್ ಎಂಪೈರಲ್ಲಿದ್ದೀವಿ ಆ್ಯಸ್ ಯೂಶ್ವಲ್. ಹಾಸನ್ ಎಂಪೈರು ಹೆಂಗೆ ಅಂದರೆ, ಪ್ರತಿ ಸತಿ ದಕ್ಷಿಣ ಕನ್ನಡ ಅಥವಾ ಈ ಕಡೆ ಈ ಹೈವೇ ತೊಗೊಂಡಿದ್ದ ತಕ್ಷಣ ಆ ಟ್ರಿಪ್ ಎಂಡ್ ಆಗೋದೇ ಯಾವಾಗಲೂ ಇಲ್ಲಿ ಬಂದು. ಅದೊಂಥರ ಅವತ್ತಿಂದನೂ ನಾನು ಹಿಂಗೆ ಮಾಡ್ಕೊಂಬಂದಿದ್ದೀನಿ. ಸೊ ಫ್ಯಾಮಿಲಿ ಜೊತೆನೂ ಹಂಗೆ ಆಯಿತು. ಸೊ ನಮ್ಮಪ್ಪ ಅಮ್ಮ ಇದ್ದರು. ಏನದು ಮಶ್ರೂಮ ಪನ್ನೀರಾ? ಹಾಂ, ಮಶ್ರೂಮ್ ಮಸಾಲ ಮತ್ತು ರೋಟಿ ತೊಗೊಂಡಿದ್ದಾರೆ. ನಾನು ಸಹ ಪನ್ನೀರ್ ಸ್ಯಾಂಡ್ವಿಚ್ ತೊಗೊಂಡಿದ್ವಿ. ಮತ್ತು ನನಗೆ ಇನ್ನೊಂದು ನಾನು ಪನ್ನೀರ್ ಆ್ಯಪು ತೊಗೊಂಡೆ. ಸೊ ಅದೊಂದು ಬರಬೇಕು. ಸೊ ಇದನ್ನು ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ 2 day ಟ್ರಿಪ್ಪು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಇವಾಗ ಮನೆಗೆ ಹೋಗ್ತೀವಿ. ಒಂದು 2.5 hours to 3 hours ಆಗುತ್ತೆ ಮ್ಯಾಕ್ಸಿಮಮ್ ಹಾಸನಿಂದ ನಮ್ಮ ಮನೆಗೆ. ಸೊ ಎಸ್, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಮಾಮಿ, ಬಾಯ್ ಬಾಯ್ ಸಹೋ, ಬಾಯ್ ಗೈಸ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಬಾಯ್ ಬಾಯ್.